ಯಾವ ಹಿಂದೂಗಳ ಹಬ್ಬನಪ್ಪ? ನಾಡಹಬ್ಬ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಹೇಳಿಲ್ವೇನ್ರಿ ಕುವೆಂಪುರವರು ನಾಡಗೀತೆಯಲ್ಲಿ? ನಾಡಗೀತೆ ಹೇಳ್ತಾನೆ ಇರ್ತೀವಿ ನಾವು, ಕಿತಾಪತಿ ಮಾಡ್ತಾನೆ ಇರ್ತೀವಿ ನಾವು. ಹಾಗಂದ್ರೆ ಎಲ್ಲೂ ಇಲ್ಲ ಇದು ಹಿಂದೂ ದಸರಾ, ಇದು ಮುಸ್ಲಿಂ ದಸರಾ ಅಲ್ಲ. ಹಿಂದೂ ದಸರಾ ಅನ್ನೋದು ತಪ್ಪು, ಮುಸ್ಲಿಂ ದಸರಾ ಅನ್ನೋದು ತಪ್ಪು. ಇದು ನಾಡ ಹಬ್ಬ. ಅವ್ರನ್ನೇ ಕೇಳಪ್ಪ, ಯಾಕಪ್ಪ ಹಿಂಗೆ ಕುಣಿತಾ ಇದ್ದಿ ಅಂತ. ಅಲ್ಲ ರೀ, ಎಲ್ಲರೂ ಉಂಟೇನ್ರಿ. ಆ ಯಮ್ಮ ನಮ್ಮ ಯಾರು ಸೆಂಟ್ರಲ್ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ, ಭಾರತ ಸರ್ಕಾರದ ಮಂತ್ರಿ ಒಬ್ರು ಹೇಳ್ತಾರೆ, ನೀವು ಬೆಟ್ಟನ ಹತ್ತಬಾರ್ದು, ನಿಮ್ಮ ಪಾದ ಅದಕ್ಕೆ ಸ್ಪರ್ಶ ಆಗಬಾರ್ದು ಅಂತ. ನಿಮ್ಗೆ ಯಾರು ಬರ್ಕೊಟ್ಟವ್ರಮ್ಮ ಬೆಟ್ಟನ? ಶೋಭಾ, ನಿನ್ಗೆ ಯಾರು ಬರ್ಕೊಟ್ಟವ್ರೆ ಬೆಟ್ಟನ? ನಿಮ್ಗೇನು ಅಧಿಕಾರ ಇದೆಲ್ಲ ಹೇಳಲಿಕ್ಕೆ? ಯಾರು ಅಧಿಕಾರ ಕೊಟ್ಟವ್ರು ನಿಮಗೆಲ್ಲ? ನಿಮಗೆ ಪ್ರತಾಪ್ ಸಿಂಹ ಏನೇನು ಪ್ರಲಾಪ ಮಾಡ್ತಾ ಇದ್ದಿಲ್ಲ, ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇದಕ್ಕೆಲ್ಲ? ಪ್ರಭುತ್ವ, ನಾಡ ಪ್ರಭುತ್ವ ಇದು, ಜನರ ಪ್ರಭುತ್ವ ನಿಮ್ದಲ್ಲ ರೀ. ಯಾವುದೋ ಜಾತಿ ಧರ್ಮ ಪಂಥದ ದಸರಾ ಅಲ್ಲ ಇದು, ನಾಡ ದಸರಾ ಇದು ಹೆಸರು ಕೊಟ್ಟರು. ಬೆಟ್ಟ ಹಿಂದೂಗಳದ್ದು ಅನ್ನೋದು ತಪ್ಪು, ಹಿಂದೂಗಳದ್ದು ಅಲ್ಲ ಅನ್ನೋದು ತಪ್ಪೇ. ಸರ್ಕಾರದ್ರಿ ಅಲ್ಲರೀಗ ಮುಜರಾ ಇಲಾಖೆ ಇದೆ, ಪ್ರವಾಸೋದ್ಯಮ ಇಲಾಖೆ ಇದೆ, ಕನ್ನಡ ಇಲಾಖೆ ಇದೆ, ಅದು ಒಟ್ಟಾರೆ ಸರ್ಕಾರ ಇದು. ಸರ್ಕಾರದ ಆಸ್ತಿ ಇವಿಲ್ಲ ಇವರನ್ನು ಕೊಡು. ಯಾರ್ದು ಒಬ್ಬರು ಒಂದು ಜಾತಿ ಧರ್ಮದ್ದಲ್ಲ ಇದು ಕೊಟ್ಟರು. ಸೀಮಾ ಬಸ್ತಿಯವನ್ನ ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಯಾರೋ ವಾದ ಮಾಡ್ತಾ ಇಲ್ಲ, ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಆದರೂ ಕೂಡ ಈಗ ಆಗಿದೆ. ಬಾನು ಮುಷ್ತಾಕ್ರವರು ಬೆಟ್ಟದ ಮೇಲೆ ಉದ್ಘಾಟನೆ ಮಾಡಿ ದಸರಾನ, ಅರಮನೆ ಮುಂದೆ ಕಾರ್ಯಕ್ರಮ ನಡೀತವೆ. ಈಗ ಆಸ್ಥಾನ್ ವಿದ್ವಾನ್ ಅಲ್ಲೇ ಕೊಡೋದು ನಾವು. ಅಲ್ಲಿ ಒಂದು ದಿವಸ ಇಬ್ಬರನ್ನೂ ಕೂರಿಸಿ ಒಂದು ದೊಡ್ಡ ಗೌರವ ಸಮರ್ಪಣೆ ಮಾಡಿ ಅವತ್ತಿನ ದಿವಸಕ್ಕೆ ರಾಜಕಾರಣಿಗಳು, ಅಧಿಕಾರಿಗಳು, ಸಂಘಟನೆಗಳು, ಸರ್ಕಾರ ಎಲ್ಲರನ್ನೂ ಕರೆದು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅವರಿಬ್ಬರಿಗೂ ಒಂದು ಗೌರವ ಸಮರ್ಪಣೆ ಆದರೆ ಆಯಿತು.